ಮುಖದಲ್ಲಿ ಎಷ್ಟೇ ಕಪ್ಪು ಕಲೆಗಳಾಗಿರಲಿ, ಕಣ್ಣಿನ ಕೆಳಗೆ ಡಾರ್ಕ್ ಸ್ಪಾಟ್ಸ್ ಆಗಿದ್ರೂ ಕೂಡ, ಮುಖ ಡಲ್ ಆಗಿ ವಯಸ್ಸಾದವ್ರ ಥರ ಕಾಣ್ತಾ ಇದ್ರು ಕೂಡ ಇವತ್ತು ಹೇಳಿದಂಥ ಮನೆಮದ್ದು ಮಾಡಿ ನೋಡಿ. ನಿಮಗೆ ನಂಬಕ್ಕಾಗೋದಿಲ್ಲ, ನಿಮ್ಮ ಮುಖ ಅಷ್ಟು ಬ್ರೈಟ್ ಆಗುತ್ತೆ, ವೈಟ್ ಆಗುತ್ತೆ, ಮುಖದಲ್ಲಿ ರಿಂಕಲ್ಸ್ ಎಲ್ಲ ಕಡಿಮೆಯಾಗಿ ನೀವಿನ್ನು ಚಿಕ್ಕೋರ್ ಥರ ಕಾಣಿಸ್ತೀರಾ. ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ಸೂಪರ್ ಆಗಿರುವ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಬನ್ನಿ ಹಾಗಾದರೆ ಈ ಮನೆಮದ್ದು ಮಾಡೋದು ಹೇಗಂತ ನೋಡೋಣ. ಫಸ್ಟು ನಾನಿಲ್ಲಿ ಹಾಗಲಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಹಾಗಲಕಾಯಿ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂದರೆ, ಅದರಲ್ಲೂ ಮುಖದ ತುಂಬ ಕಪ್ಪು ಕಲೆಗಳು, ಒಂಥರ ವಯಸ್ಸಾದವ್ರ ಥರ ಕಾಣ್ತೀವಲ್ಲ, ಅದಕ್ಕೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಈ ಹಾಗಲಕಾಯಿ ಜ್ಯೂಸಲ್ಲಿ ಅಂತಹ ಅದ್ಭುತವಾದಲ್ಲಿರುವಂಥ ಆಕ್ನೆ ಪ್ರಾಬ್ಲಮ್, ಡಾರ್ಕ್ ಸ್ಪಾಟ್ಸ್ಗಳಿದ್ರೆ, ಯಾವುದೇ ರೀತಿಯ ಬ್ಲೆಮಿಷಸ್ ಇದ್ದರೂ, ಬಂಗ್ ಅಂತ ಹೇಳ್ತೀವಲ್ಲ, ಎಷ್ಟೇ ಹಳೆಯ ಬಂಗಿದ್ರೂ ಕೂಡ ಅದೆಲ್ಲ ಕ್ಲಿಯರ್ ಆಗುತ್ತೆ, ಅದನ್ನು ಕಡಿಮೆ ಮಾಡುತ್ತೆ. ಅದು ಹೇಗೆ ಸಾಧ್ಯ ಅಂತ ನೀವು ಕೇಳಿದರೆ, ಈ ಹಾಗಲಕಾಯಿ ರಸದಲ್ಲಿ ವಿಟಮಿನ್ ಸಿ ಅಂಶ ಇದೆ, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ಕೆಲವರಿಗೆ ಮುಖ ತುಂಬ ಪಿಂಪಲ್ಸ್ಗಳಾಗಿರುತ್ತೆ, ಇಲ್ಲ ಒಂಥರ ಇಚ್ಚಿಂಗ್ ಆಗ್ತಾ ಇರುತ್ತೆ, ಅದಕ್ಕಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನೀವು ನೋಡ್ತಿದ್ರಲ್ಲ, ಹಾಗಲಕಾಯಿನ ಚೆನ್ನಾಗಿ ತುರ್ಕೊಳ್ಬೇಕು. ನೀವು ಬೇಕಾದರೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದರ ಪೇಸ್ಟನ್ನು ತಯಾರಿ ಮಾಡಿಕೊಂಡು ಆಮೇಲೆ ನಮಗೆ ಅದರ ಜ್ಯೂಸನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ನೋಡಿ, ನಾನು ಈ ಥರ ತುರಿದು ಮತ್ತೆ ನಾನು ಅದನ್ನು ಫಿಲ್ಟ್ರ್ ಮಾಡಿ ಅದ್ರ ಜ್ಯೂಸನ್ನು ತೆಗಿತಾ ಇದ್ದೀನಿ. ಹಾಗಲಕಾಯಿ ಜ್ಯೂಸ್ ನಮ್ಮ ಓವರ್ ಆಲ್ ಹೆಲ್ತಿಗೆ ತುಂಬಾ ಒಳ್ಳೆಯದು, ಅದೇ ರೀತಿ ನಮ್ಮ ಸ್ಕಿನ್ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅದರಲ್ಲೂ ನಾವು ಈ ಹಾಗಲಕಾಯಿ ಜ್ಯೂಸ್ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡ್ತೀವಿ. ಆವಾಗ ಈ ಹಾಗಲಕಾಯಿಗೆ ಒಂದು ಒಳ್ಳೆ ಮಹತ್ವ ಬರುತ್ತೆ. ನಮ್ಮ ಸ್ಕಿನ್ನಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ಲ, ತುಂಬಾ ಈಸಿ. ಒಂದೇ ಒಂದು ಹಾಗಲಕಾಯಿ ಇದ್ದರೆ ನೀವು 2 ಸಲ ಇದನ್ನು ಪೇಸ್ಟ್ ತಯಾರಿ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಹಿಂದಿನ ಕಾಲದಿಂದ ಮತ್ತು ಆಯುರ್ವೇದಿಕ್ ಆಗಿ ಮತ್ತು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಹಾಗಲಕಾಯಿ ಜ್ಯೂಸ್ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತ, ಹಲವಾರು ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತೆ ಅಂತ. ಇವಾಗ ನೀವು ನೋಡ್ತಿದ್ದೀರಲ್ಲ, ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಹಾಗಲಕಾಯಿ ಜ್ಯೂಸನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ 2 ಸ್ಪೂನ್ ಆಗುವಷ್ಟು ತೊಗೊಳ್ಬೋದು. ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಒಂದು ಸೂಪರ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ. ಅದ್ಯಾವುದಂದರೆ ಲೆಮನ್ ಜ್ಯೂಸ್. ಈ ಲಿಂಬೆಹಣ್ಣಿನ ಜ್ಯೂಸು ಅದ್ಭುತವಾಗಿ ನಮ್ಮ ಸ್ಕಿನ್ನಿಗೆ ಯಾವುದೇ ಪಟ್ಟ ಸಮಸ್ಯೆ ಇದ್ದರೂ ಕಡಿಮೆ ಮಾಡುತ್ತೆ. ತುಂಬ ಜನಕ್ಕೆ ಲಿಂಬೆಹಣ್ಣು ಇಷ್ಟ ಆಗೋದಿಲ್ಲ, ಆ ಜ್ಯೂಸು ಮುಖಕ್ಕೆ ಇರಿಟೇಟ್ ಮಾಡುತ್ತೆ ಅಂದರೆ ನೀವು ಇದಕ್ಕೆ ಟೊಮೊಟೊ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಕರ್ಡನ್ನು ಕೂಡ, ಅಂದರೆ ಫ್ರೆಶ್ ಕರ್ಡ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಆಲ್ ಲಿಂಬೆಹಣ್ಣಿನ ಜ್ಯೂಸು ಹಾಕಿದರೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಅದರಲ್ಲೂ ಮುಖದಲ್ಲಿ ತುಂಬ ಕಪ್ಪು ಕಲೆಗಳಾಗಿದೆ, ಮುಖ ಡಲ್ ಆಗಿದೆ, ವಯಸ್ಸಾದವ್ರ ಥರ ಕಾಣ್ತೀವಿ ಅಂತ ನಿಮ್ಗೆ ಅನಿಸಿದರೆ ಈ ಲಿಂಬೆಹಣ್ಣಿನ ಜ್ಯೂಸನ್ನೇ ಹಾಕ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಹೇಳ್ತೀನಿ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ನೋಡಿ, ಲಿಂಬೆಹಣ್ಣಿನ ಜ್ಯೂಸ್ ಹಾಕಿದ ಮೇಲೆ 1 ಸ್ಪೂನ್ ಆಗುವಷ್ಟು ಹನಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಜೇನುತುಪ್ಪ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಯಾವುದೇ ಕಪ್ಪು ಕಲೆಗಳಾಗಿದ್ದರೂ, ಮುಖದಲ್ಲಿ ಸುಟ್ಟ ಕಲೆಗಳಿದ್ದರೂ, ಇಲ್ಲ ಸನ್ ಟ್ಯಾನ್ ಆಗಿದ್ದರೂ ಅದನ್ನು ವಾಸಿ ಮಾಡುವಂಥ ಶಕ್ತಿ ಜೇನುತುಪ್ಪಕ್ಕಿದೆ. ಆದರೆ ನಿಮಗೆ ಪ್ಯೂರ್ ಆದಂಥ ಜೇನುತುಪ್ಪ ಸಿಕ್ಕರೆ ಅದು ಕೆಲಸ ಮಾಡುತ್ತೆ ವಿನಃ ಈ ಮಾರ್ಕೆಟಲ್ಲಿ ಸಕ್ಕರೆ ಪಾಕ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಅದು ಅಷ್ಟು ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಆದಷ್ಟು ಪ್ಯೂರ್ ಆದಂಥ ಜೇನುತುಪ್ಪ ನಿಮಗೆ ಸಿಗತ್ತೆ, ಸರ್ಚ್ ಮಾಡಿ. ಅಂಥ ಜೇನುತುಪ್ಪವನ್ನು ನೀವು ಫೇಸಿಗೆ ಎಷ್ಟು ಅಪ್ಲೈ ಮಾಡ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬರೀ ನೀವು ಜೇನುತುಪ್ಪವನ್ನು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿನಿಂದ ಮುಖ ತೊಳೆದು ಬರೀ ಜೇನುತುಪ್ಪ ನೀವು ಅಪ್ಲೈ ಮಾಡಿದರೂ ಕೂಡ ನಿಮ್ಮ ಮುಖ ಅಷ್ಟು ಚೆನ್ನಾಗಾಗತ್ತೆ ಫ್ರೆಂಡ್ಸ್, ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ನೆಕ್ಸ್ಟ್ ನಾನು ಇದಕ್ಕೆ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಮನೇಲಿರುವ ಅಲ್ವೇರಾ ಜೆಲ್ಲನ್ನೇ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಮನೇಲಿರುವ ಅಲ್ವೇರಾ ಗಿಡದ ಜೆಲ್ಲನ್ನೇ ನಾನು ಉಪಯೋಗಿಸೋದು. ತುಂಬ ಜನಕ್ಕೆ ಮನೇಲಿ ಬೆಳೆದಂಥ ಅಲ್ವೇರಾದ ಜೆಲ್ಲು ಅಷ್ಟು ಸೂಟ್ ಆಗೋದಿಲ್ಲ, ಇಚ್ಚಿಂಗ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಅವರಿಗೋಸ್ಕರ ಮಾರ್ಕೆಟಿಂದ ತಂದಂಥ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋಣ. ಈ ಅಕ್ಕಿ ಹಿಟ್ಟು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಬ್ಲ್ಯಾಕ್ ಹೆಡ್ಸ್ ಇದ್ದರೆ, ವೈಟ್ ಹೆಡ್ಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಮತ್ತು ಡೆಡ್ ಸೆಲ್ಸ್ ಇದ್ದರೂ ಕೂಡ ಅದನ್ನೆಲ್ಲ ರಿಮೂವ್ ಮಾಡಿ ಒಂಥರ ಇಡೀ ಫೇಸ್ ಡಲ್ ಸ್ಕಿನ್ ಆಗಿರುತ್ತೆ, ಆ ಸ್ಕಿನ್ ಲೇಯರ್ ಅಥವಾ ಪದರವನ್ನೇ ರಿಮೂವ್ ಮಾಡುವಂಥ ಶಕ್ತಿ ಈ ಅಕ್ಕಿ ಹಿಟ್ಟಿಗಿದೆ. ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರೋದು ಫ್ರೆಂಡ್ಸ್. ಚೆನ್ನಾಗಿ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡೋಣ. ಇವಾಗ ನಿಮಗೆ ಗೊತ್ತಾಗ್ತಿದೆಯಲ್ವಾ, ನಾವು ಈ ಹಾಗಲಕಾಯಿ ಜ್ಯೂಸ್ ಜೊತೆಗೆ ಎಷ್ಟು ಪವರ್ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದ್ದೀವಿ, ಇದು ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂತ ಹೇಳಿ. ನನಗೆ ಕೆಲವೊಂದು ಕಮೆಂಟ್ಸ್ಗಳು ಬಂದಿತ್ತು. ಅಂದರೆ
ಕೆಲವರು ಪ್ರೆಗ್ನೆಂಟ್ ಇದ್ದಾಗ ಅವರು ಸ್ಕಿನ್ನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ. ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಪಿಗ್ಮೆಂಟೇಷನ್ ಆಗುವುದು, ಮುಖ ಒಂದು ಲೇಯರ್ ಕಪ್ಪಾಗುವುದು ಮತ್ತು ಅನ್ಇವನ್ ಸ್ಕಿನ್ ಆಗುವುದು, ಹೀಗೆ ಇಲ್ಲ ಮುಖ ಒಂಥರ ಡಲ್ ಹೊಡೆದವ್ರ ಥರ ಸುಸ್ತಾದವ್ರ ಥರ ಆಗ್ತಾ ಇರ್ತಾರೆ. ಅಂಥವರಿಗೆ ಇವತ್ತಿನ ಮನೆಮದ್ದು ರಾಮಬಾಣವಾಗುತ್ತೆ. ಅಂದರೆ ಇಲ್ಲಿ ಹೇಳಿದಂಥ ಪ್ರೋಸೆಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ ನಿಮ್ಮ ಮುಖದಲ್ಲಿ ಒಂದು ಒಳ್ಳೆ ಕಳೆ ಬರುತ್ತೆ, ನೀವು ಬೆಳ್ಳಗಾಗ್ತೀರಾ. ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ರೆಡಿ ಆಗುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಾವೇನು ಮಾಡಬೇಕು ಅಂದರೆ ನಮ್ಮ ಮುಖವನ್ನು ಚೆನ್ನಾಗಿ ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬೆಲ್ಲದ ಪುಡಿಯನ್ನು ನಾವು ಮಾಡ್ಕೊಳ್ಬೇಕು. ಈಗ ನಿಮಗೆ ಆರ್ಗಾನಿಕ್ ಬೆಲ್ಲದ ಪೌಡ್ರ್ ಅಂಗಡಿಲಿ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಮನೇಲಿರುವಂತಹ ಆರ್ಗಾನಿಕ್ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಅರ್ಧ ಟೊಮೊಟೊ ಕಟ್ ಮಾಡಿ ನೋಡಿ ಈ ರೀತಿ ಅದನ್ನು ನೋಡಿ ಈ ಬೆಲ್ಲದಲ್ಲಿ ಈ ಥರ ಡಿಪ್ ಮಾಡಬೇಕು. ಇದನ್ನು ನಮ್ಮ ಇಡೀ ಫೇಸಿಗೂ ಚೆನ್ನಾಗಿ ಮಸಾಜ್ ಮಾಡಿದವ್ರ ಥರ ಅಪ್ಲೈ ಮಾಡಬೇಕು. ಈ ರೀತಿ ನೀವು ಚೆನ್ನಾಗಿ ಅಪ್ಲೈ ಮಾಡೋದರಿಂದ ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಅದಲ್ಲದೆ ಯಾವುದೇ ರೀತಿಯಿಂದ ಹಳೆ ಕೊಳೆ ಇದ್ದರೆ, ಒಂಥರ ಮುಖದಲ್ಲಿ ಕಪ್ಪು ಕಲೆ ಆಗಿದ್ರು ಕೂಡ ಅದೆಲ್ಲ ಡೀಪಾಗಿ ಕ್ಲೀನ್ ಆಗುತ್ತೆ. ನೋಡಿ ಈ ಥರ ಸ್ಕ್ರಬ್ ಮಾಡಬೇಕು. ನೋಡಿ ಈ ರೀತಿ ನಾವು ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಮುಖಕ್ಕೆ ಒಂದು ಹೊಳಪು ಬರುತ್ತೆ. ಟೊಮೊಟೊದಿಂದ ನಾವು ಸ್ಕ್ರಬ್ ಮಾಡಿದರೆ ಈ ಟೊಮೊಟೊ ಹಣ್ಣಿನ ರಸ ಕೂಡ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಫಸ್ಟ್ ಸ್ಟೆಪ್ಪಲ್ಲೇ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಮತ್ತೆ ನೀವು ಬೆಲ್ಲದಲ್ಲಿ ಡಿಪ್ ಮಾಡಿ ಈ ರೀತಿ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಮುಖವನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನೀವು ಬರೀ ಫೇಸಿಗೊಂದೇ ಈ ರೀತಿ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಕೈಗಳಿಗೆ ಮತ್ತು ಬೆನ್ನು ಕುತ್ತಿಗೆ ಎಲ್ಲ ಕಪ್ಪಾಗಿರುತ್ತಲ್ಲ, ಓವರಾಲ್ ಬಾಡಿ ಕೂಡ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳು ಅಂದರೆ 5 ವರ್ಷ ಮೇಲ್ಪಟ್ಟ ಮಕ್ಕಳ ಮುಖದಲ್ಲಿ ಕಪ್ಪು ಕಲೆಗಳಾಗಿದ್ದರೆ ಅವರಿಗೂ ಕೂಡ ಇದನ್ನು ನೀವು ಫಾಲೋ ಮಾಡ್ಬೋದು. ಅಂದರೆ ಬೇಸಿಗೆಯಲ್ಲಿ ಮಕ್ಕಳು ಆಟ ಆಡಿ ಬಂದು ಟ್ಯಾನ್ ಆಗಿರುತ್ತಲ್ಲ ಮುಖ ಎಲ್ಲ, ಅವರಿಗೂ ನೀವು ಈ ಮೆಥಡನ್ನು ಮತ್ತು ನಾನು ಫಸ್ಟ್ ಹೇಳಿದಂಥ ಆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಬೋದು. 2 ನಿಮಿಷ ಆದಮೇಲೆ ತಣ್ಣೀರಿನಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಮತ್ತು ಬಟ್ಟೆಯಿಂದ ನೀರಿಲ್ಲದಂತೆ ಚೆನ್ನಾಗಿ ಒರೆಸ್ಕೊಳ್ಬೇಕು. ಅದಾದಮೇಲೆ ನಾವು ತಯಾರಿಸಿಟ್ಟಂಥ ಈ ಫೇಸ್ ಪ್ಯಾಕನ್ನು ನೋಡಿ ಈ ರೀತಿ ಚೆನ್ನಾಗಿ ನಾವು ಅಪ್ಲೈ ಮಾಡಬೇಕು. ಇದನ್ನು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ನಾವು ಸ್ಕ್ರಬ್ ಮಾಡೋದವ್ರ ಥರ ಲೈಟಾಗಿ ಮಸಾಜ್ ಮಾಡೋದವ್ರ ಥರ ಅಪ್ಲೈ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ನಿಮ್ಮ ಮುಖದಲ್ಲಿ ಕಣ್ಣಿನ ಕೆಳಗೆ ಮತ್ತು ಹಣೆಯ ಮೇಲೆ ಎಲ್ಲ ನೀಟಾಗಿ ನೆಕ್ಕಿ ಕೂಡ ಚೆನ್ನಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಇವಾಗೂ ಕೂಡ 2 ರಿಂದ 3 ನಿಮಿಷ ನೀವು ಚೆನ್ನಾಗಿ ಅಪ್ಲೈ ಮಾಡಿ. ಸ್ವಲ್ಪ ನಿಮಗೆ ಗೊತ್ತಾಗತ್ತೆ ಸ್ವಲ್ಪ ಡ್ರೈ ಆಗಿದೆ ಅಂತ ಅನಿಸುತ್ತೆ. ತುಂಬ ಕಟಿಯಾಗಿ ಒಣಗ್ಲಿಕ್ಕೆ ಬಿಡಬೇಡಿ. ಅದಾದಮೇಲೆ ನೋಡಿ ಸ್ವಲ್ಪ ನೀವು ಈ ರೀತಿ ವಾಶ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ನಿಮ್ಮ ಮುಖ ಬೆಳ್ಳಗಾಗಿರುತ್ತೆ, ಮುಖಕ್ಕೊಂದು ಹೊಳಪು ಬಂದಿರುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಮುಖ ಎಷ್ಟೇ ಹಾಳಾಗಿದ್ರೂ ಕಪ್ಪು ಕಲೆಗಳಾಗಿದ್ರೂ ಕೂಡ ವಾರಕ್ಕೆ 2 ಸಲ ಈ ಮೆಥಡನ್ನು ಫಾಲೋ ಮಾಡಿ ನೋಡಿ. 100% ನಿಮ್ಮ ಮುಖ ತುಂಬ ಚೆನ್ನಾಗಾಗುತ್ತೆ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.